ನಮಸ್ಕಾರ. ಇವತ್ತಿನ ಈ ವಿವರಣೆಯಲ್ಲಿ ಫೇಸ್ಬುಕ್ ಪ್ರೊಫೆಷನಲ್ ಮೋಡ್ ಮತ್ತು 2026ರ ಕ್ರಿಯೇಟರ್ ರೋಡ್ ಮ್ಯಾಪ್ ಬಗ್ಗೆ ನೇರವಾಗಿ ತಿಳಿದುಕೊಳ್ಳೋಣ ಬನ್ನಿ. ಫೇಸ್ಬುಕ್ ಪ್ರೊಫೈಲ್ ನಿಜಕ್ಕೂ ಬಿಸ್ನೆಸ್ಸಾ? ಖಂಡಿತ. ಹೊಸ ಕಠಿಣ ನಿಯಮಗಳನ್ನ ಪಾಲಿಸಿದ್ರೆ ಇದು ಅತ್ಯಂತ ಲಾಭದಾಯಕ ವ್ಯವಹಾರವಾಗಬಲ್ಲದು. ಇದರ ಮೊದಲ ಹೆಜ್ಜೆಯೇ ನಿಮ್ಮ ಸಾಮಾನ್ಯ ಪ್ರೊಫೈಲನ್ನ ಪ್ರೊಫೆಷನಲ್ ಮೋಡ್ ಮೂಲಕ ಪವರ್ಫುಲ್ ಹಬ್ ಆಗಿ ಬದಲಾಯಿಸೋದು. ಇಲ್ಲಿ ಎಂಟ್ರಿ, ರೈಸಿಂಗ್ ಮತ್ತೆ ಎಸ್ಟಾಬ್ಲಿಷ್ಡ್ ಅಂತ 3 ಹಂತಗಳಿವೆ. ವೀಕ್ಷಕರ ಎಂಗೇಜ್ಮೆಂಟ್ ಹೆಚ್ಚಾದಂತೆ ನೀವು ಮೇಲೇರುತ್ತೀರಿ. ಆದಾಯ ಗಳಿಸಬೇಕಾ? ಹಾಗಾದ್ರೆ 2026ರ ಈ 10,000 ಫಾಲೋವರ್ಸ್ ಹಾಗೂ ವಾಚ್ ಟೈಮ್ನಂತಹ ಕಠಿಣ ಟಾರ್ಗೆಟ್ ರೀಚ್ ಆಗಲೇಬೇಕು. ಕಂಟೆಂಟ್ ಕದ್ರೆ ಅಥವಾ ಸುಮ್ಮನೆ ಬೇರೆ ಕ್ಲಿಪ್ಸ್ ಹಾಕಿದ್ರೆ ಲೈಫ್ ಟೈಮ್ ಬ್ಯಾನ್ ಗ್ಯಾರಂಟಿ. ಇಲ್ಲಿ ಕಾಪಿ ಪೇಸ್ಟ್ಗೆ ಜಾಗವೇ ಇಲ್ಲ. ನಿಯಮ ಪಾಲಿಸುವವರಿಗೆ ರೀಲ್ಸ್ ಬೋನಸ್, ವಿಡಿಯೋ ಆಡ್ಸ್, ಸ್ಟಾರ್ಸ್, ಸಬ್ಸ್ಕ್ರಿಪ್ಷನ್ಸ್ ಹೀಗೆ ಹಣ ಗಳಿಸಲು ಹಲವು ದಾರಿಗಳು ತೆರೆದುಕೊಳ್ಳುತ್ತವೆ. ಗೊತ್ತಾ, ಟಾಪ್ ಶಾರ್ಟ್ ಫಾರ್ಮ್ ಕ್ರಿಯೇಟರ್ಸ್ ತಿಂಗಳಿಗೆ ಬರೋಬ್ಬರಿ $35,000ವರೆಗೆ ಗಳಿಸುವ ಅದ್ಭುತ ಅವಕಾಶ ಇಲ್ಲಿದೆ. ಆದರೆ ನೆನ್ಪಿರ್ಲಿ, ನಿಮ್ಮ ಅಕೌಂಟ್ನಲ್ಲಿ ಕನಿಷ್ಠ $100 ಆದ್ಮೇಲಷ್ಟೇ ನೆಟ್ 30 ಪಾವತಿ ವ್ಯವಸ್ಥೆಯಡಿ ಹಣ ನಿಮ್ಮ ಕೈ ಸೇರುತ್ತೆ. ಸ್ಮಾರ್ಟ್ ಉದ್ಯಮಿಗಳು ಕೇವಲ ಫೇಸ್ಬುಕ್ ಟೂಲ್ಸ್ ಮಾತ್ರವಲ್ಲದೆ ಎಕ್ಸ್ಟರ್ನಲ್ ಟ್ರಾಫಿಕ್ ಬಳಸಿ ತಮ್ಮ ಆದಾಯವನ್ನು ದುಪ್ಪಟ್ಟು ಮಾಡಿಕೊಡುತ್ತಾರೆ. ಮಲ್ಟಿಲಾಗಿನ್ನಂತಹ ಟೂಲ್ಸ್ ಬಳಸಿ ಅಡ್ವಾನ್ಸ್ಡ್ ಯೂಸರ್ಸ್ ಸೇಫ್ ಆಗಿ ಹಲವು ಅಕೌಂಟ್ಸ್ ನಿರ್ವಹಿಸ್ತಾ ಟ್ರಾಫಿಕ್ ಆರ್ಬಿಟ್ರಾಜ್ ಮಾಡ್ತಾರೆ. ಫೇಸ್ಬುಕ್ ಮಾರ್ಕೆಟ್ ಪ್ಲೇಸಲ್ಲಿ ದೊಡ್ಡ ಪೀಠೋಪಕರಣಗಳನ್ನು ಮಾರಾಟ ಮಾಡೋದು ತುಂಬಾನೇ ಲಾಭದಾಯಕ. ಇಲ್ಲಿ ಲೋಕಲ್ ಕಾಂಪಿಟೇಷನ್ ಕೂಡ ಕಡಿಮೆ ಇರುತ್ತೆ. ಆದರೆ ಹುಷಾರ್, ಡಿಜಿಟಲ್ ಹಣ ಹೆಚ್ಚಾದಂತೆ ಸಂಕೀರ್ಣವಾದ ಕಾನೂನು ಮತ್ತೆ ಟ್ಯಾಕ್ಸ್ ಕಟ್ಟುವ ದೊಡ್ಡ ತಲೆನೋವು ಶುರುವಾಗುತ್ತೆ. ಈ ಗ್ಲಾಮರಸ್ ಲೈಫ್ಸ್ಟೈಲ್ ಹಿಂದಿರೋ ಅಸಲಿ ಸತ್ಯ ಅಂದ್ರೆ ಟ್ಯಾಕ್ಸ್ ಆಫೀಸರ್ಸ್ ವೃತ್ತಿಪರ ಕ್ರಿಯೇಟರ್ಗಳ ಮೇಲೆ ಸದಾ ಹದ್ದಿನ ಕಣ್ಣಿಟ್ಟಿರ್ತಾರೆ. ನಿಮ್ಗೆ ಸಿಗೋ ಫ್ರೀ ಕ್ಯಾಮ್ರಾ, ಈವೆಂಟ್ ಟಿಕೆಟ್ಸ್, ಟ್ರಿಪ್ಸ್ ಯಾವುದೂ ಫ್ರೀ ಅಲ್ಲ. ಇವೆಲ್ಲವೂ ಟ್ಯಾಕ್ಸ್ ಕಟ್ಟಬೇಕಾದ ಆದಾಯವೇ. ನೀವು ಮಾಡಿದ ಪ್ರಮೋಷನ್ಗೆ ಸಿಕ್ಕ ಈ ಭೌತಿಕ ವಸ್ತುಗಳ ಮಾರುಕಟ್ಟೆ ಬೆಲೆ ಎಷ್ಟೋ ಅಷ್ಟಕ್ಕೂ ನೀವು ಟ್ಯಾಕ್ಸ್ ಕಟ್ಟಲೇಬೇಕು. ಗ್ಲೋಬಲ್ ಆಗಿ ಬೆಳೆದಾಗ ಇನ್ಕಮ್ ಟ್ಯಾಕ್ಸ್, ವ್ಯಾಟ್ ಮತ್ತೆ ಇಂಟರ್ನ್ಯಾಷನಲ್ ಟ್ಯಾಕ್ಸ್ಗಳನ್ನ ಕರೆಕ್ಟಾಗಿ ಮ್ಯಾನೇಜ್ ಮಾಡೋದು ತುಂಬಾ ಮುಖ್ಯ. ಟ್ಯಾಕ್ಸ್ ಉಳಿಸ್ಬೇಕಾ? ಹಾಗಾದ್ರೆ ನಿಮ್ಮ ಪ್ರತಿಯೊಂದು ಮಾರ್ಕೆಟಿಂಗ್ ಚಟುವಟಿಕೆಗಳ ಪಕ್ಕಾ ರೆಕಾರ್ಡ್ಸ್ ಮೇಂಟೈನ್ ಮಾಡೋದು ಇನ್ಫ್ಲೂಯೆನ್ಸರ್ಗಳಿಗೆ ಅತ್ಯಗತ್ಯ. ಹಾಗಾದ್ರೆ 2026ರ ಈ ಕಠಿಣ ನಿಯಮಗಳು ಇಡೀ ಕ್ರಿಯೇಟರ್ ಎಕಾನಮಿಯನ್ನೇ ಬದಲಾಯಿಸಿ ಅದಕ್ಕೊಂದು ಮಾನ್ಯತೆ ತಂದುಕೊಡುತ್ತಾ? ನೀವೇ ಯೋಚಿಸಿ.